ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಬಾಣಂತಿಯರು ತಿನ್ನಬಹುದಾದಂತಹ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಮತ್ತು ಅದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆನ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬಿಸಿಗೆ ಇಟ್ಕೊಳ್ಳಿ. ಇದಿಲ್ಲ ಅಂತ ಅಂದರೆ ನೀವು ಇಡ್ಲಿ ಪಾತ್ರೆ ಸಹ ಯೂಸ್ ಮಾಡ್ಬೋದು, ಬಟ್ ಕುಕ್ಕರ್ ಬೇಡ. ಎಳ್ಳಿಕಾಯಿನ ಒಂದು ತೂತಿನ ಬೇಸನ್ನಲ್ಲಿ ಹಾಕಿ ಈ ಪಾತ್ರೆ ಒಳಗಡೆ ಇಟ್ಕೊಂಡು ಮೆತ್ತಗಾಗೋವರೆಗೂ ಒಂದು 15 ನಿಮಿಷ ಹಬೆನಲ್ಲಿ ಬೇಯಿಸ್ಕೊಳ್ಬೇಕು. ಕುಕ್ಕರ್ ಏನಕ್ಕೆ ಬೇಡ ಅಂತಂದರೆ ಅದರಲ್ಲಿ ತುಂಬ ನೀರಾಗಿ ತುಂಬ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಉಪ್ಪಿನಕಾಯಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಮೆತ್ತಗಾಗಿದ್ದರೆ ಸಾಕು, ತುಂಬ ಏನೋ ಮೆತ್ತಗಾಗೋದು ಬೇಡ. ಯಾಕೆಂದರೆ ಮತ್ತೆ ನಾವು ಒಗ್ಗರಣೆಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಆಗ ಕರೆಕ್ಟಾಗಿ ಹದ ಬರುತ್ತೆ. ಹಣ್ಣಾಗಿರೋ ಎಳ್ಳಿಕಾಯಿ ಆದರೆ ಸ್ವಲ್ಪ ಬೇಗನೆ ಬೆಂದಿರುತ್ತೆ. 15 ನಿಮಿಷ ಆದಮೇಲೆ ಈ ಥರ ಬೆಂದಿದೆ. ಇದನ್ನು ನಾವು ಸಣ್ಣದಾಗಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನೀಗ. ಆಮೇಲೆ ಸ್ವಲ್ಪ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಳ್ತೀನಿ. ಬಾಣಂತಿರು ಜಾಸ್ತಿ ಬೆಳ್ಳುಳ್ಳಿ ಉಪಯೋಗಿಸೋದ್ರಿಂದ ತಾಯಿ ಹಾಲು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳ್ಳುಳ್ಳಿನ ಆಹಾರದಲ್ಲಿ ಉಪಯೋಗಿಸಿ. ಮತ್ತು ಈ ಉಪ್ಪಿನಕಾಯಿಗೂ ಸಹ ಜಾಸ್ತಿ ಬೆಳ್ಳುಳ್ಳಿನ ಹಾಕಿದ್ರೆ ಒಳ್ಳೆಯದು. ಈ ರೀತಿ ಸ್ವಲ್ಪ ಜಜ್ಕೊಳ್ಳೋದ್ರಿಂದ ಘಮನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಜಾಸ್ತಿ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆನ ಮಾಡ್ಕೊಳ್ಬೇಕು. ಜಾಸ್ತಿ ಜೀರಿಗೆ ಏನಕ್ಕೆ ಅಂತ ಅಂದರೆ ಬಾಣಂತಿರಲ್ಲಿ ತಾಯಿ ಹಾಲು ಹೆಚ್ಚಾಗೋದಕ್ಕೋಸ್ಕರ ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಆಹಾರದಲ್ಲಿ ಜಾಸ್ತಿನೇ ಉಪಯೋಗಿಸ್ಕೊಳ್ಬೇಕು. ಇದಕ್ಕೆ ನಾನೀಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಆಗಲೇ ಬೇಯಿಸಿ ಹೆಚ್ಚಿಟ್ಕೊಂಡಿದ್ದ ಎಳ್ಳಿಕಾಯಿನ ಸೇರಿಸ್ಕೊಳ್ಬೇಕು. ಎಳ್ಳಿಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಾಗೂ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಹೊಂದಿರೋದ್ರಿಂದ ಡೆಲಿವರಿ ನಂತರ ಸ್ಕಿನ್ನು ಸೆನ್ಸಿಟಿವ್ ಆಗಿರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಇದೆಲ್ಲನೂ ಬೂಸ್ಟ್ ಮಾಡುತ್ತೆ. ಮತ್ತು ಸ್ಕಿನ್ನು ಉರಿ ಮತ್ತು ಊತ ಎಲ್ಲನೂ ಕಮ್ಮಿ ಮಾಡುತ್ತೆ. ಎಳ್ಳಿಕಾಯಿ ಸೇವಿಸೋದ್ರಿಂದ ಇದು ತಾಯಿಯ ಹಾಲಿನ ಮೂಲಕ ಮಗುನ ಸೇರೋದ್ರಿಂದ ಮಕ್ಕಳ ಜಾಯಿಂಟ್ಸು ಸಹ ಸ್ಟ್ರೆಂಥನ್ ಆಗಿ ಬರುತ್ತೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಬೇಕು. ಖಾರ ತುಂಬ ಹಾಕ್ಕೊಳ್ಬೇಡಿ, ಖಾರ ಸ್ವಲ್ಪ ಕಮ್ಮಿನೇ ತಿನ್ನಬೇಕು. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು. ಈಗ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ. ಎಳ್ಳಿಕಾಯಲ್ಲಿ ಫೈಬರ್ ಅಂಶ ಇರೋದ್ರಿಂದ ಇದು ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಆಫ್ಟರ್ ದಿ ಡೆಲಿವರಿ ನಾವು ಕಾನ್ಸ್ಟಿಪೇಷನ್ನ ತುಂಬ ಫೇಸ್ ಮಾಡ್ತಾ ಇರ್ತೀವಿ. ಇದು ಡೈಜೆಷನ್ನ ಸಹ ಇಂಪ್ರೂವ್ ಮಾಡುತ್ತೆ. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಬಾಣಂತಿಯರಲ್ಲಿ ಕಾಣಿಸುವಂತಹ ಒಂದು ಡಿಪ್ರೆಷನ್ನ ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಸಹ ಹೊಂದಿದೆ. ನನ್ನ ಕಮಿಂಗ್ ವೀಡಿಯೋಸಲ್ಲಿ ನಾನು ಬಾಣಂತಿಯರಲ್ಲಿ ಕಾಣಿಸುವ ಒಂದು ಡಿಪ್ರೆಷನ್ ಬಗ್ಗೆ ಸಹ ವೀಡಿಯೋನ ಮಾಡ್ತೀನಿ, ಯಾರೂ ಮಿಸ್ ಮಾಡಿದೆ ನೋಡಿ. ಇದಕ್ಕೆ ನಾನೀಗ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು, ಅದಕ್ಕೆ ಅದನ್ನೇ ಯೂಸ್ ಮಾಡಿ ಅಂತ ನಾನು ರೆಫರ್ ಮಾಡ್ತೀನಿ. ಬೆಲ್ಲ ಯುಟೆರಸ್ನ ಬೇಗ ಹೀಲ್ ಮಾಡುತ್ತೆ. ಹಾಗೆ ಇದು ಬಾಡಿನ ಕ್ಲೆನ್ಸ್ ಮಾಡೋ ಒಂದು ಪ್ರಾಪರ್ಟಿನ ಹೊಂದಿದೆ. ಇದಕ್ಕೆ ನಾನೀಗ ಆಗಲೇ ಬೇಯಿಸಿ ಹೆಚ್ಚಿಟ್ಕೊಳ್ಳುವಾಗ ಬಂದಿದ್ದಂಥ ಎಳ್ಳಿಕಾಯಿ ರಸವನ್ನು ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಳ್ಳುವಾಗ ಒಂದು ನಮಗೆ ಉಪ್ಪಿನಕಾಯಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಗೊತ್ತಾಗತ್ತೆ. ಆ ಕನ್ಸಿಸ್ಟೆನ್ಸಿಗೆ ರೀಚ್ ಆದ ತಕ್ಷಣ ನಾವು ಆಫ್ ಮಾಡ್ಕೊಳ್ಬೋದು. ಈಗ ಉಪ್ಪಿನಕಾಯಿ ಆಗಿದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಒಂದು ಓವರ್ ನೈಟ್ ಹಾಗೆ ಇರಲಿಕ್ಕೆ ಬಿಡ್ತೀನಿ. ಆಗ ಉಪ್ಪು ಖಾರ ಎಲ್ಲ ಕಾಯಿ ಕುಡ್ಕೊಳ್ಳುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ಕಾಯಿಗೆ. ಇದನ್ನು ನಾನೀಗ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು 1 ವರ್ಷದ ತನಕ ಯಾವುದೇ ರೀತಿಯಾದಂತಹ ಫ್ರಿಡ್ಜನ್ನು ಯೂಸ್ ಮಾಡದೇನೆ ಹಾಗೆ ಇಟ್ಕೊಳ್ಬೋದು. ಇದು ಕೆಟ್ಟು ಹೋಗಲ್ಲ. ಇದಕ್ಕೆ ನೀರನ್ನು ಮುಟ್ಟಿಸ್ಬಾರ್ದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಂಡು. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.